ನಮಸ್ಕಾರ, ನಾನು ಕಲಾಪ್ರಸನ್ನ. ನಾನಿವತ್ತು ಬಾಲಗ್ರಹದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬಾಲಗ್ರಹ ಅಂದರೆ ಏನು, ಯಾಕೆ ಬರುತ್ತೆ, ಎಷ್ಟು ಏಜಿಂದ ಎಷ್ಟು ಏಜ್ ತನಕ ಅದಿರುತ್ತೆ, ಅದು ನಮ್ಮ ಮಕ್ಕಳ ಮೇಲೆ ಯಾವ ಥರ ದುಷ್ಪರಿಣಾಮಗಳನ್ನ ಬೀರುತ್ತೆ, ನಾವು ಅದರಿಂದ ಹೇಗೆ ಕಾಪಾಡ್ಕೋಬೋದು ನಮ್ಮ ಮಕ್ಕಳನ್ನ ಅಂತ ನಾನು ಹೇಳ್ಕೊಡ್ತೀನಿ. ನನಗಾದಾಗ ನಮ್ಮಮ್ಮ ಅವರೆಲ್ಲ ಏನು ಮಾಡಿದರು, ನನ್ನ ಮಕ್ಳಿಗಾದಾಗ ನಾವೇನು ಮಾಡಿದ್ವಿ, ಅಥವಾ ನಾವು ಬೇರೆಯವ್ರದ್ದು ನೋಡಿದಾಗ ಏನೇನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಎಲ್ರಿಗೂ ಒಂದೇ ಥರ ಆಗುತ್ತೆ ಅಂತೇನಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಭಾವ ಬೀರುತ್ತೆ. ಇದು ಸ್ವಲ್ಪ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಹಿಡಿದು ಗಂಭೀರ ಸ್ಥಿತಿಗೂ ಕರ್ಕೊಂಡು ಹೋಗುತ್ತೆ. ಇದೇನು ಅಂದರೆ ಶನಿ, ರಾಹು, ಕೇತು ಇದೆಯಲ್ಲ, ಅದು ಅದರ ಸ್ಥಾನವನ್ನು ಚೇಂಜ್ ಮಾಡಿದಾಗ ಮಕ್ಕಳ ಮೇಲೆ ಆಗುವಂತಹ ಪರಿಣಾಮ ಇದು. ಈಗ ಮಕ್ಳಿಗೆ ಬಾಲಗ್ರಹ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಾವೇನು ಮಾಡಬೇಕು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಮಗೇನಾದರೂ, ನಾವು ಮಕ್ಕಳಲ್ಲಿದ್ದಾಗ ನಮಗೆ ಬಾಲಗ್ರಹ ಆದರೆ ನಮ್ಮಮ್ಮ ಏನು ಮಾಡ್ತಿದ್ರು ಅಂದರೆ, ಈ ಕಣ್ಣು ರೆಪ್ಪೆ ಇದೆಯಲ್ಲ, ಈ ರೆಪ್ಪೆನೆಲ್ಲ ಊದ್ಕಡಿ ತೊಗೊಂಡು ಸುಟ್ಬಿಡ್ತಿದ್ರು. ಆವಾಗ ನಾವು ತುಂಬ ಚಿಕ್ಕ ಮಕ್ಕಳು, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಇಲ್ಲೊಂದು ಅಜ್ಜಿ ಇದ್ದರು, ಆ ಅಜ್ಜಿನ ಕರೆಸ್ಬಿಟ್ಟು ಬಳೆ ಇರುತ್ತಲ್ಲ, ಕೈ ಬಳೆ, ಆ ಬಳೆ ಚೂರು ತೊಗೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಕುತ್ತಿಗೆ ಮೇಲೆ, ಕಾಲ ಮೇಲೆಲ್ಲ ಸುಟ್ಕೆ ಹಾಕ್ಬಿಡ್ತಿದ್ರು. ಅದು ಹೋಗುತ್ತೆ ಅಂತ ಹೇಳ್ತಿದ್ರು. ಇದರಿಂದ ನನ್ನ ಕುತ್ತಿಗೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರು ನಮ್ಮಮ್ಮ. ನನಗೆ ತುಂಬ ಹುಷಾರಿಲ್ದಂಗೆ ಆಗ್ತಿತ್ತಂತೆ. ನಂಗೆ ಸ್ವಲ್ಪ ಹುಷಾರಿಲ್ಲ, ನನಗಾಗಲಿ ನಮ್ಮ ಅಣ್ಣಗಾಗಲಿ ಸ್ವಲ್ಪ ಹುಷಾರಾಗಿಲ್ಲ ಅಂದರೆ ಆ ಅಜ್ಜಿನ ಕರ್ಕೊಂಬರೋದು, ಸುಟ್ಕೆ ಹಾಕ್ಸ್ಬಿಡೋದು, ಇದನ್ನೇ ಮಾಡ್ತಿದ್ರು. ನನಗೆ ನೋಡಿ ನನಗೆ ಹಾಕ್ಸ್ಕೊಂಡು ಸಾಕಾಗ್ಬಿಟ್ಟಿತ್ತು. ನಾನು ಅನ್ಕೊಳ್ಳೋದು, ನನ್ನ ಮಕ್ಳಿಗಂತೂ ಯಾವ ಸುಟ್ಕೆನೂ ನಾನು ಹಾಕ್ಸೋದಿಲ್ಲ ಅಂತ ಅಂದ್ಕೊತಿದ್ದೆ. ನಾನು ಚಿಕ್ಕ ಮಗು ಇದ್ದಾಗ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತಂತೆ. ಎಲ್ಲ ಹಾಸ್ಪಿಟ್ಲಿಗೂ ತೋರಿಸಿದ್ದಾರೆ, ಏನೂ ಆಗಿಲ್ಲ, ಫುಲ್ ಸಣ್ಣ ಆಗ್ಬಿಟ್ಟಿದ್ದಂತೆ. ಆಮೇಲೆ ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ದೊಡ್ಡಮ್ಮ ಅವರು ಒಂದು ಶಾಸ್ತ್ರ ಹೇಳಿದ್ದಾರೆ, ಇದು ಬಾಲಗ್ರಹನ ಹೆಂಗೆ ನಿವಾರಿಸ್ಕೋಬೇಕು ಅಂತ. ಆ ಥರ ಮಾಡಿದ್ಮೇಲೆ ನಾನು ಆಟೋಮೆಟಿಕ್ಕಾಗಿ ಒಂದು ತಿಂಗಳಿಂದ ಏನೂ ಅಷ್ಟಾಗಿ ತಿಂತಿರ್ಲಿಲ್ಲ, ಕುಡಿತಿರ್ಲಿಲ್ವಂತೆ. ಅದು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಾನು ಹಾಲು ಕೈಯಿಂದ ಕಿತ್ಕೊಂಡು ಕುಡಿದ್ನಂತೆ. ಫಸ್ಟಾಗಿದ್ರೆ ಬಾಯೆಲ್ಲ ಕಿತ್ತು ಸ್ಪೂನಲ್ಲಿ ಉಯ್ಬೇಕಾಗಿತ್ತಂತೆ ಹಾಲು. ಇವಾಗ ಅದು ಮಾಡಿದ ಮೇಲೆ ನಾನೇ ಲೋಟ ತೊಗೊಂಡು ಅವ್ರ ಕೈಯಿಂದ ಲೋಟ ಕಿತ್ಕೊಂಡು ಕುಡಿದ್ನಂತೆ. ಆಗ ನನಗೇನು ಒಂದೂವರೆ ವರ್ಷ ಅಷ್ಟೇ ಅಂತೆ. ಆ ಥರ ಮಾಡಿದಾಗ ಹುಷಾರಾಗ್ತಿದ್ದೆ ಅನ್ನೋದು ಒಂದು ನಂಬಿಕೆ. ನಾನು ಅದನ್ನೆಲ್ಲ ನಂಬ್ತಿರ್ಲಿಲ್ಲ. ನಮ್ಮಮ್ಮನೆಲ್ಲ ಸುಳ್ಳು ಹೇಳ್ತಾರೆ, ಸುಮ್ಮನೆ ನನಗೆ ಸುಟ್ಕೆ ಹಾಕ್ಸ್ತಾರೆ, ಅದೇನೇನೋ ಮಾಡ್ತಾರೆ ಅಂತ ಅನ್ಕೋತಿದ್ದೆ. ಅದು ನಮ್ಮ ಅನುಭವಕ್ಕೆ ಬಂದಾಗಲೇ ನಾವು ನಂಬೋದು. ಅಲ್ಲಿ ತನಕ ನಾವು ಯಾವುದನ್ನು ನಂಬಲ್ಲ. ನಾವು ನಮ್ಮ ಕಣ್ಣಾರೆ ಏನು ನೋಡ್ತೀವಿ, ಏನು ಅನುಭವಿಸ್ತೀವಲ್ಲ, ಆಗಷ್ಟೇ ನಮ್ಮ ಅನುಭವಕ್ಕೆ ಬರೋದು. ನಾನು ಅಂದ್ಕೊತಿದ್ದಿದ್ದು, ನನ್ನ ಮಕ್ಳಿಗೆ ನಾನು ಇದೇನೂ ಮಾಡಲ್ಲ ಅಂತ ಅನ್ಕೊತಾ ಇದ್ದೆ. ಅದಾದಮೇಲೆ ಹುಟ್ಟಿದಾಗಲೂ ಅಷ್ಟೇ ಸುಟ್ಕೆ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ನಾನು ಹಾಕ್ಸಿಲ್ಲ, ನಮಗೆಲ್ಲ ನಮ್ಮಮ್ಮ ಹಾಕ್ಸಿದ್ದಾರೆ. ಅದಾದಮೇಲೆ ಅದು ಏನು ಶಾಸ್ತ್ರ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನನಗೆ ಹೆಂಗೆ ಗೊತ್ತಾಯಿತು ಬಾಲಗ್ರಹ ಅಂದರೆ, ನನ್ನ ಮಗ 5 ತಿಂಗಳು ಚೆನ್ನಾಗೇ ಇದ್ದ. 5 ತಿಂಗಳಾದ್ಮೇಲೆ ಅವನಿಗೆ ವಿಪರೀತ ವಾಂತಿ, ಬೇದಿ. ಆಗ ನಮ್ಮಮ್ಮ ಹೇಳಿದ್ರು, ಇವನಿಗೆ ಬಾಲಗ್ರಹ ಆಗಿದೆ ಅನಿಸುತ್ತೆ, ಈ ಕಣ್ಣಿನ ರೆಪ್ಪೆಲ್ಲ ಸುಡಬೇಕು ಅಂತಂದರು. ನಾನು ಇಲ್ಲ, ಅವೆಲ್ಲ ಸುಡಬೇಡ, ಅದೆಲ್ಲ ಮೂಢನಂಬಿಕೆ, ಅಜ್ಜಿನೆಲ್ಲ ಕರ್ಕೊಂಬಂದು ಸುಟ್ಕೆ ಎಲ್ಲ ಹಾಕ್ಸ್ಬೇಡ, ನಾನು ಹಾಕ್ಸಲ್ಲ ಅಂತಂದರೆ ಸರಿ ಅಂದ್ಬಿಟ್ಟು ಅದು ದಿನೇ ಜಾಸ್ತಿನೇ ಆಗ್ತಿತ್ತು. ಅಡ್ಮಿಟ್ ಆಗೋ ಲೆವೆಲ್ಗೆ ಹೊಟ್ಟೋಯ್ತು. ನಾನು ಅಡ್ಮಿಂಟು ಮಾಡಿಬಿಟ್ಟಿದ್ವಿ ಹಾಸ್ಪಿಟಲ್ಲಿ. ಅವಾಗ ಡಾಕ್ಟ್ರು ಬಂದುಬಿಟ್ಟು ಚೆಕ್ ಮಾಡಿದಾಗ ಅವನು ಆ್ಯಕ್ಟಿವ್ ಆಗೇ ಇರಲಿಲ್ಲ. ವಾಂತಿ ಬೇದಿ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಆಗ ಡಾಕ್ಟ್ರ್ ಹೇಳಿದ್ರು, ಇಲ್ಲಮ್ಮ, ಮಗು ಆ್ಯಕ್ಟಿವ್ ಆಗಿಲ್ಲ, ನಾವೇನು ಹೇಳೋಕ್ಕಾಗಲ್ಲ, 24 hours ಅಷ್ಟೇ ನಾವು ಹೇಳ್ಬೋದು, ಅದ್ರ ಮೇಲೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೋಗೇ ಬಿಟ್ಟರು. ಆಗಂತೂ ನಂಗೆ ತುಂಬಾ ಭಯ ಆಯಿತು, ಇದೇನಪ್ಪ, 5 ತಿಂಗಳ ತನಕ ಮಗುನ ಸಾಕಿರ್ತೀವಿ, ಎಷ್ಟು ಪ್ರೀತಿ ಇರುತ್ತೆ ಆ ಮಗು ಮೇಲೆ. ಆಗಂತೂ ಒಂದು ಕ್ಷಣ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಫೀಲ್ ಆಗಿಬಿಟ್ಟಿತ್ತು. ಆಗ ಪಕ್ಕದಲ್ಲಿ ಯಾರೋ ಹೇಳಿದ್ರು, ಇಲ್ಲ ಅವನಿಗೆ ಬಾಲಗ್ರಹ ಆಗಿದೆ ಅನಿಸುತ್ತೆ, ಅವನಿಗೊಂದು ತಾಯಿತ ಕಟ್ಸಿ ಅಂತ. ನಮ್ಮ ಮನೇಲಿ ನನ್ನ ಮಗನ ತಲೆದಿನ ಕೆಳಗಡೆ ಬಾಲಗ್ರಹ ಬುಕ್ಕೆಲ್ಲ ಹಾಕಿದ್ವಿ. ಮತ್ತು ನಮ್ಮಮ್ಮ ಹೇಳೋರು, ಆ ಬುಕ್ಕೆಲ್ಲ ಓದಬಾರ್ದು, ತಲೆ ಕೆಳಗಡೆ ಮಾತ್ರ ಇರಬೇಕು ಅಂತ. ನಾನು ಓದ್ತಾನೂ ಇರಲಿಲ್ಲ. ಕೆಲವೊಂದು ಸತಿ ಓದಬೇಕು ಅನ್ಸಿದ್ರು ನಾನು ಓದ್ತಿರ್ಲಿಲ್ಲ, ಮಕ್ಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ. ಆಮೇಲೆ ಪರ್ಕೆ ಎಲ್ಲ ಇಡ್ತಿದ್ರು. ನಾನು ಅಂದ್ಕೊಂಡೆ ಆ ಥರ ಎಲ್ಲ ಏನೂ ಇರಲ್ಲ ಅಂತ. ಅವರು ಹೇಳಿದ್ರು, ಒಂದು ಸತಿ ನೀವು ಯಾಕೆ ತಾಯಿತ ಕಟ್ಸ್ಬಾರ್ದು ಮಗುಗೆ ಅಂತ. ನನಗೆ ಒಂದು ಸತಿ ಇದೆಲ್ಲ ಸುಳ್ಳು ಮೂಢನಂಬಿಕೆ ಅಂತ ಅನಿಸಿದ್ರು, ಇನ್ನಿರೋದೇ 1 ದಿನ ಅಷ್ಟೇ. ಅದರಲ್ಲಿ ಏನಾದರೂ ಚೇಂಜಸ್ ಆಗ್ಬೋದೇನೋ ಅನ್ನೋದೊಂದು ಆಸೆ. ಸರಿ ಆಯಿತು ಅಂದ್ಬಿಟ್ಟು ತಾಯಿತನ ತರಿಸಿ ನಾವು ಕಟ್ಸಿ ಮಾರನೇ ದಿನಕ್ಕೆ ಅವನು ಆ್ಯಕ್ಟಿವ್ ಆಗಿಬಿಟ್ಟ. ಡಾಕ್ಟ್ರಿಗೆ ಶಾಕ್, ಇದೆ ನಮ್ಮ ನೆನ್ನೆ ಎಲ್ಲ ಫುಲ್ಲು ವೀಕ್ ಆಗಿದೆ, ಈಗ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಇನ್ನೇನು ತೊಂದರೆ ಇಲ್ಲ ಇವನಿಗೆ ಅಂತ ಹೇಳ್ಬಿಟ್ರು. ಆಗ ನನಗೊಂದು ಕ್ಷಣ ಇದೆಲ್ಲ ನಂಬಬೇಕಾ ಅನಿಸ್ತು.
ಆಮೇಲೆ ಸ್ವಲ್ಪ ಹುಷಾರಾದ್ಮೇಲೆ ನಾವು ಇದೆಯಲ್ಲ ಮಾರ್ಕೆಟ್ ಹತ್ರ ಒಂದು ಸೂಪರ್ ಟ್ಯಾಕೀಸ್ ಅಂತಿದೆ, ಅದು 2 ದೇವಸ್ಥಾನ ಇದೆ, ಅಲ್ಲಿ 2 ಕಡೆನೂ ತಾಯ್ತ ಕಡಿಸ್ತಾರೆ. ಆದರೆ ಅಂದರೆ ತುಂಬ ರಶ್ ಇರ್ತಾರೆ. ಎಷ್ಟು ಜನಕ್ಕೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಯಾರಿಗಾದ್ರೂ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅಲ್ಲಿ ಹೋಗ್ಬೇಕು ಅಂದರೆ ನಾವು ಬೆಳಗಿನ ಜಾವನೇ ಹೋಗಬೇಕು, ಇಲ್ಲಾಂದರೆ ತುಂಬ ರಶ್ ಇರ್ತಾರೆ, ತುಂಬ ಲೇಟ್ ಆಗಿಬಿಡುತ್ತೆ. ಸರಿ, ಹಿಂಗೆ ಯಾರೋ ಹೇಳಿದ್ರು ಅಲ್ಲಿ ಕಡಿಸಿ ಅಂತ, ನಮ್ಮಮ್ಮ ಹೇಳಿದ್ರು, ನನ್ನ ಮಗಳಿಗೂ ನಾನು ಕಟ್ಸಿದ್ದೀನಲ್ಲಿ ಅಲ್ಲಿ ಒಳ್ಳೇದಾಗಿದೆ ಸರಿ ಅಂದ್ಬಿಟ್ಟು ನನ್ನ ಮಗನಿಗೆ ಹೋಗಿ ಅಲ್ಲಿ ಕಟ್ಸ್ಕೊಂಡ್ಬಂದ್ವಿ. ಆಮೇಲೆ ಅವನು ಹುಷಾರು ಚೆನ್ನಾಗಾದ. ಮತ್ತು ಆದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಅಂದರೆ ಒಂದು 3 ತಿಂಗಳು 4 ತಿಂಗಳು ಬಿಟ್ಟು ಪದೇ ಇದೇ ಥರ ಆಗ್ತಿತ್ತು. ಆಗ ನಾವು ಡಾಕ್ಟ್ರಿಗೂ ಕೂಡ ತೋರಿಸ್ತಿದ್ವಿ. ಡಾಕ್ಟ್ರಿಗೆ ತೋರಿಸ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಡಾಕ್ಟ್ರಿಗೂ ತೋರಿಸ್ತಿದ್ವಿ, ಮತ್ತು ಅಲ್ಲೋಗಿ ತಾಯ್ತ ಕಟ್ಸ್ಕೊಂಬರ್ತಿದ್ವಿ. ಎರಡರಿಂದನೂ ಹುಷಾರಾಗಿರ್ಬೋದು. ಆದರೆ ನನ್ನ ಪ್ರಕಾರ ಜಾಸ್ತಿ ಅಂತ ನನ್ನ ಮನ್ಸಿಗೆ ಅನ್ಸೋದು, ಈಗ ಡಾಕ್ಟ್ರಿಗೆ ಇವಾಗ ತೋರಿಸ್ಕೊಂಬಂದಿರ್ತೀವಿ, ಹುಷಾರಾಗಿರಲ್ಲ, ನಾಳೆ ದಿನ ಅಲ್ಲಿಗೆ ಹೋಗಿ ಬಂದಮೇಲೆ ಹುಷಾರಾಗ್ಬಿಡ್ತಿದ್ದ, ಆ್ಯಕ್ಟಿವ್ ಆಗಿ ತಿನ್ನೋದು ಮಾಡೋದು ಹಂಗೆ ಮಾಡ್ತಿದ್ದ. ಸೊ ಜಾಸ್ತಿ ಆದಾಗ ಏನು ಮಾಡ್ತಿದ್ರು ಅಂದರೆ, ಇವಾಗ ನನಗೇನು ಮಾಡಿದರು ನಮ್ಮ ದೊಡ್ಡಮ್ಮ, ಮತ್ತು ಅದನ್ನೇ ನನ್ನ ಮಗನಿಗೂ ಮಾಡ್ತಿದ್ರು. ಅಂದರೆ ಅದೇನಂದರೆ ಹಳ್ಳ ತೋಡಬೇಕು, ಮನೆ ಮುಂದೆ ಒಂದು ಸ್ವಲ್ಪ ಹಳ್ಳ ತೋಡ್ಬಿಟ್ಟು ಮೊಟ್ಟೆ, ಜಿರಳೆ ಮತ್ತು ಏಡಿಕಾಯಿನ ಹಾಕ್ಬಿಟ್ಟು, ಈಗ ಏಡಿಕಾಯಿ ಸಿಗಲ್ಲ ಸೊ ಜಿರಳೆನೇ ಹಾಕ್ತಿದ್ರು, ಹಾಕ್ಬಿಟ್ಟು ಅದಕ್ಕೆ ಕಳ್ಳೆಪುರಿ ಎಲ್ಲ ಮಾಡಿ, ಈ ಸಂಸ್ಕಾರ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಅದಕ್ಕೆ ಮಾಡಿ ಮಣ್ಣನ್ನು ಮುಚ್ಚಿಬಿಟ್ಟು ಆ ಮಣ್ಣಿನ ಮೇಲೆ ಒಂದು ಕಲ್ಲಿಟ್ಟು ಅದ್ರ ಮೇಲೆ ಮಗುನ ಕೂರಿಸಿ 3 ದಿನ ಆ ಮಗುಗೆ ಅಲ್ಲಿ ಸ್ನಾನ ಮಾಡಿಸ್ಬೇಕಾಗಿತ್ತು. ಅದು ಮಾಡಿಸಿದ್ರೆ ಎಂಥ ಹುಷಾರಿಲ್ಲ ಅಂದ್ರೂ ಹುಷಾರಾಗ್ಬಿಡ್ತಿತ್ತು ಮಗು, ಆ ಥರ ಮಾಡ್ತಿದ್ರು. ಆ ತಾಯ್ತ ಬಿಟ್ಟರೆ ನಮಗೆ ಇದನ್ನೇ ಮಾಡ್ತಿದ್ದಿದ್ದು, ಇವೆರಡು ಮಾಡ್ತಾನೆ ಇದ್ದರು. ಸೊ ಇದಾದಮೇಲೆ ಹುಷಾರಾಗ್ಬಿಡ್ತಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು ಒಂದೊಂದ್ಸತಿ ಯಾವ್ದು ನಂಬಬೇಕು ಯಾವ್ದು ನಂಬಾರ್ದು ಅಂತ. ಆದರೆ ನಾನು ರಿಸ್ಕೇ ತೊಗೊಳ್ತಿರ್ಲಿಲ್ಲ, ಏನಾದರೂ ಹಿಂಗಾಗಿದ ತಕ್ಷಣ ಹಂಗೆ ಮಾಡಿಬಿಡ್ತಿದ್ದೆ. ಸೊ ಜ್ಯೋತಿಷದ ಪ್ರಕಾರ ಏನಿದು ಬಾಲಗ್ರಹ ಅಂತಂದರೆ, ಇದು ರಾಹು ಕೇತು ಶನಿ ಇದೆಯಲ್ಲ, ಅದ್ರ ಸ್ಥಾನನ ಬದಲಾವಣೆ ಮಾಡಿದಾಗ ಮಕ್ಕಳ ಮೇಲೆ ಈ ಥರ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೋಸ್ಕರ ರಾಹು ಕೇತು ಶಾಂತಿ ಮಾಡ್ತಾರೆ. ಬೆಲ್ಲ ಅಕ್ಕಿ ಉದ್ದಿನಬೇಳೆ ಮಕ್ಕಳು ಎಷ್ಟು ತೂಕ ಇದೆಯಲ್ಲ ಅಷ್ಟು ತುಲಾಭಾರನ ಮಾಡ್ತಾರೆ. ಮೃತ್ಯುಂಜಯ ಹೋಮನ ಮಾಡಿಸ್ತಾರೆ, ಏನೇನೋ ಮಾಡಿಸ್ತಾರೆ. ಅದನ್ನು ಮಾಡಿಸ್ತಾರೆ, ಆದರೆ ನಾವು ಅದು ಯಾವತ್ತೂ ಮಾಡಿಸಿಲ್ಲ. ನಮ್ಮಮ್ಮ ಇದೇ ಥರ ಮಾಡ್ತಿದ್ದಿದ್ದು, ನನಗೂ ಇದೇ ಥರ ಮಾಡ್ತಿದ್ರು, ನನ್ನ ಮಕ್ಳಿಗೂ ಇದೇ ಥರ ಮಾಡಿದ್ದಾರೆ. ಇದರಿಂದ ಮಕ್ಕಳು ತುಂಬಾ ಹುಷಾರಾಗಿದ್ದಾರೆ. ಇದು ಯಾವ ಏಜಿಂದ ಅಂದರೆ, ಇದಕ್ಕೆ ಏಜ್ ಏನೂ ಇಲ್ಲ. ಹುಟ್ಟಿದ ತಕ್ಷಣದಿಂದ 17 ವರ್ಷದ ತನಕ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ. 17 ವರ್ಷ ಅಂದರೆ ವಯಸ್ಸಿನ ಹುಡುಗರಾಗ್ತಾರೆ, ಅವ್ರಿಗೆ ಹೆಂಗೆ ಬರುತ್ತೆ ಅಂದರೆ, ಇಲ್ಲ ಅವ್ರಿಗೂ ಬರುತ್ತೆ. ನಾನು ಅದು ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಪಕ್ಕದ ಮನೆ ಹುಡುಗಿ ತುಂಬ ಆ್ಯಕ್ಟಿವ್ ಆಗಿದ್ಲು, ಅವಳಿಗೆ ಯಾವುದೇ ಥರ ಕಾಯಿಲೆ ಇರಲಿಲ್ಲ. PUC ಬಂದಾಗ ಅದೇ 17 ವರ್ಷಕ್ಕೆ ಯಾವಾಗ ಬಂದಾಗ ಅವಳು ತುಂಬಾ ಡಲ್ ಆಗಿಬಿಟ್ಲು, ಓದೋದ ಕಡೆ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ಆಮೇಲೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರು, ಹುಷಾರಿಲ್ಲ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಮದ್ದುಡಿ ಆಗಿದೆಯೇನೋ ಅಂತ ಮದ್ದುಡಿನ ಕೂಡ ತೆಗೆಸ್ಕೊಂಬಂದರು. ಆಮೇಲೆ ನನಗನ್ನಿಸ್ತು ಇದು ಯಾಕಪ್ಪ ಹಿಂಗಾಗ್ತಿದೆ, ಮೇ ಬಿ ಇವಳಿಗೂ ಬಾಲಗ್ರಹ ಆಗಿರ್ಬೋದಾ ಅಂತ. ಆದರೆ ಅದೆಲ್ಲ ಯಾರು ನಂಬ್ತಾರೆ ಹೇಳಿ. ಆಮೇಲೆ ಒಂದು ದೇವಸ್ಥಾನದಲ್ಲಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ರಂತೆ, ಇಲ್ಲ ಬಾಲಗ್ರಹ ಆಗಿದೆ ಈ ಹುಡುಗಿಗೆ ಅಂತಂದ್ಬಿಟ್ಟು ತಾಯ್ತ ಕಡಿಸಿ ಕಳಿಸಿದ್ರಂತೆ. ತಾಯ್ತ ಕಳಿಸಿದ್ಮೇಲೆ 3 ದಿನ ಜಾಗ ಚೇಂಜ್ ಮಾಡಬೇಕು ಅಂತ. ಆಮೇಲೆ ಅವ್ರು ಎಷ್ಟೋ ಹಾಸ್ಪಿಟ್ಲ್ ತಿರುಗಿದ್ರು, ಎಷ್ಟೋ ಇದು ಮಾಡಿದ್ರು, ಏನೂ ಆಗಿರಲಿಲ್ಲ. ಈ ಥರ ಮಾಡಿದ್ಮೇಲೆ ಅವಳು ಚೆನ್ನಾಗಾದ್ರು ಅದಾದಮೇಲೆ. ಸೊ ನನ್ನ ಪ್ರಕಾರ ಮತ್ತು ದೊಡ್ಡೋರು ಹೇಳೋ ಪ್ರಕಾರ 17 ವರ್ಷದ ತನಕ ಇರುತ್ತೆ ಇದು. ಅಲ್ಲಿ ತನಕ ಕೇರ್ಫುಲ್ ಆಗಿರಬೇಕು. ಸಣ್ಣ ಪುಟ್ಟ ಹುಷಾರಿಲ್ದಾಗ ಹಾಸ್ಪಿಟ್ಲಿಗೆ ಸಹ ಹೋಗಬೇಕು, ಜೊತೆಗೆ ಇದನ್ನು ಹಾಸ್ಪಿಟ್ಲಿಗೆ ಹೋಗದೆ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಎರಡನ್ನೂ ಮಾಡಬೇಕು ಮಕ್ಳಿಗೋಸ್ಕರ ನಾವು. ಹಾಗಾಗಿ ನನ್ನ ಮಕ್ಳಿಗೆ ಇಬ್ಬರಿಗೂ ನಾವು ಇದನ್ನೇ ಮಾಡಿದ್ದೀವಿ. ಎಷ್ಟು ಹುಷಾರಾಗಿ ನೋಡ್ಕೊಂಡಿದ್ದೀವಿ ಅಂತಂದರೆ, ಇನ್ನು ಸ್ವಲ್ಪ ಒಂಚೂರು ಹುಷಾರಿಲ್ಲ ಅಂದರೂ ನಾವು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ, ನೆಕ್ಸ್ಟು ತಾಯ್ತ ಕಡಿಸ್ತಿದ್ವಿ. ಮಕ್ಕಳು ನೋಡ್ಕೊಳ್ಳೋದು ಸುಲಭ ಅಲ್ವಾ. ಸೊ ಬಾಲಗ್ರಹ ಆಗ್ದಂಗೆ ನೋಡ್ಕೊಳಕ್ಕಾಗಲ್ಲ. ಅದಾದಾಗ ನಾವು ಎಚ್ಚೆತ್ಕೋಬೇಕು, ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು. ಎರಡನ್ನೂ ಮಾಡಿ ಯಾವುದನ್ನು ಇದು ಬಿಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ನಮಸ್ಕಾರ.